ನನಗೆ ಇಂಗ್ಲಿಷ್ ಬರಲ್ಲ ಅನ್ಬಿಟ್ಟು ವೆಯ್ಟ್ ಮಾಡಿಸಿ ಅವಮಾನ ಮಾಡಿ ಕಳಿಸ್ತಾರೆ. ಅದನ್ನ ನಾನು ಯಾರಿಗೂ ಹೇಳ್ದಿರಾ ಸತತ ಪ್ರಯತ್ನ ಮಾಡ್ಕೊಂಡು ಒಂದ್ 10 years ಎಕ್ಸ್ಪೀರಿಯನ್ಸ್ ತಗೊಂಡು ಇನ್ಸ್ಟಿಟ್ಯೂಟ್ ಮಾಡ್ತೀನಿ. ಅದು ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಮಾಡ್ತೀನಿ. ನಮಸ್ಕಾರ, ತುಂಬಾ ಖುಷಿ ಆಗ್ತಾ ಇದೆ. ಗೂಗಲ್ ಅಲ್ಲಿ ಬ್ರೌಸ್ ಮಾಡಿ ಒಂದ್ ಎಂಕ್ವೈರಿ ಮಾಡಕ್ ಬಂದಿದ್ದಾರೆ. ಸರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಪ್ರಸಾದ್ ಅಂತೇಳಿ. ಸರ್, ಇವಾಗ ಹೇಗ್ ನೋಡಿದ್ರಿ ನೀವು ಇಲ್ಲಿ ಬರಕ್ಕಿಂತ ಮುಂಚೆ? ಡಾಟರ್ ಇನ್ ಲಾ ಇದಾರೆ ಮನೆಯಲ್ಲಿ, BBA ಮಾಡಿದ್ದಾರೆ ಅವರು. ಹ್ಮ್ ಅವರಿಗೆ ಬೇರೆ ಜಾಬ್ ಇದಕ್ಕೆ ಕಳ್ಸೋ ಬದಲು ಈ ತರ ಏನಾದ್ರು ಒಂದು ಆಕ್ಟಿವಿಟಿ ಮಾಡ್ಕೊಡೋಣ ಅಂತ ಒಂದು ಇಂಟ್ರೆಸ್ಟ್ ಬಂತು. ವಿ.ಇವನ್ ಇಂಡಿಯಾ ಇನ್ಸ್ಟಿಟ್ಯೂಟ್ ನೋಡಿದೆ ನಾನು ಗೂಗಲ್ ಅಲ್ಲಿ. ನೋಡಿದ ತಕ್ಷಣ ಅದು ರಿವ್ಯೂಸ್ ಎಲ್ಲ ನೋಡಿದೆ, ತುಂಬಾ ಚೆನ್ನಾಗಿತ್ತು. ನನಗೆ ಒಂಥರ ಹ್ಯಾಪಿ ಆಯ್ತು. ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಂದ್ಸತಿ ಎನ್ಕ್ವೈರಿ ಮಾಡೋಣ ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ. ಸರ್, ನನ್ ಪರಿಚಯ ಬಂದು ನನ್ನ ಹೆಸರು ಅರುಣ್ ಅಂತ. ಈ ಇನ್ಸ್ಟಿಟ್ಯೂಟ್ ಏನಿದೆ ಇದ್ರ ಓನರ್ ನಾನು. 2009 ಇಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ. ಟೋಟಲ್ ಒಂದು 16 ವರ್ಷ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದು 2024 ಅಲ್ಲಿ. ಇವಾಗ 2 ವರ್ಷ ಆಗಿದೆ ಇನ್ಸ್ಟಿಟ್ಯೂಟ್ ಮಾಡಿ. 2014 ಅಲ್ಲಿ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಕಲಿಯಕ್ಕೆ ಅಂತ ಹೋಗ್ತೀನಿ ಒಂದು ಇನ್ಸ್ಟಿಟ್ಯೂಟ್ ಗೆ. ನನಗೆ ಇಂಗ್ಲಿಷ್ ಬರಲ್ಲ ಅನ್ಬಿಟ್ಟು ವೆಯ್ಟ್ ಮಾಡಿಸಿ ಅವಮಾನ ಮಾಡಿ ಕಳಿಸ್ತಾರೆ. ಅದನ್ನ ನಾನು ಯಾರಿಗೂ ಹೇಳ್ದಿರಾ ಸತತ ಪ್ರಯತ್ನ ಮಾಡ್ಕೊಂಡು ಒಂದ್ 10 years ಎಕ್ಸ್ಪೀರಿಯನ್ಸ್ ತಗೊಂಡು ಇನ್ಸ್ಟಿಟ್ಯೂಟ್ ಮಾಡ್ತೀನಿ. ಅದು ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಮಾಡ್ತೀನಿ. ಇದು 7th ಬ್ಯಾಚ್ ಸರ್. ಸೊ ಇದ್ರಲ್ಲಿ ಕನ್ನಡದಲ್ಲೇ ಹೇಳ್ಕೊಡುವಂತ ಇನ್ಸ್ಟಿಟ್ಯೂಟ್ ನಮ್ದು. 80% ಪ್ರಾಕ್ಟಿಕಲ್, 20% ಥಿಯರಿ.